ಹಿಂಸೆ ಇದೆ ಅಂದ ಮಾತ್ರಕ್ಕೆ ಇತಿಹಾಸ ಸುಳ್ಳಾಗತ್ತಾ? ನಡೆದದ್ದು ನಡೆದದ್ದೇ ಅಲ್ವಾ? ನಾವು ಹಿಂಸೆಯನ್ನ ಇಷ್ಟಪಡದಿರಬಹುದು, ಅದನ್ನು ನೋಡಲು ಮನಸ್ಸಾಗದಿರಬಹುದು, ಆದರೆ ಇತಿಹಾಸ ನಮ್ಮ ಇಷ್ಟಕ್ಕೆ ಬದಲಾಗತ್ತಾ? ಇದೇ ಪ್ರಶ್ನೆ ನನ್ನನ್ನ ಧುರಂಧರ್ ಸಿನಿಮಾಗೆ ಈ ದಿನ ತಂದದ್ದು. ಎಲ್ಲರಿಗೂ ನಮಸ್ಕಾರ. ಬಾಳೊಂದು ಭಾವಗೀತೆ ದ ರಿವ್ಯೂ ಶೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಮಾತನಾಡೋದು ಧುರಂಧರ್ ಸಿನಿಮಾದ ಬಗ್ಗೆ. ಇದು ಜನರಿಗೆ ಅಸಹನೀಯವಾಗಿ ಕಾಣಬಹುದು, ಕೆಲವರಿಗೆ ಇದು ಅತಿಯಾಗಿ ಕಾಣಬಹುದು. ಆದರೆ ನಾನು ಒಂದು ಪ್ರಶ್ನೆಯನ್ನ ಕೇಳಲು ಬಯಸುತ್ತೇನೆ. ಈ ಸಿನಿಮಾ ಹಿಂಸೆಯನ್ನು ಹೊಗಳ್ತಾ ಇದೆಯಾ ಅಥವಾ ಇತಿಹಾಸವನ್ನ ನಮ್ಮ ಆರಾಮಕ್ಕೆ ತಕ್ಕಂತೆ ಮೃದುವಾಗಿಸದೇ ಇರಲು ಪ್ರಯತ್ನಿಸ್ತಾ ಇದೆಯಾ? ಈ ವಿಡಿಯೋದಲ್ಲಿ ನಾನು ಕಥೆ ಹೇಳೋಕ್ ಹೋಗಲ್ಲ. ನಾನು ಈ ಸಿನಿಮಾದ ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದೇನೆ. ಸಿನಿಮಾದ ಪರಿಚಯ ಮಾಡ್ಕೊಂಡ್ಬಿಡೋಣ ಕ್ವಿಕ್ ಆಗಿ. ಆದಿತ್ಯ ಧರ್ ಅವರು ಬರೆದು ನಿರ್ದೇಶಿಸಿದಂತಹ ಈ ಸಿನಿಮಾದಲ್ಲಿ ರಣವೀರ್ ಸಿಂಗ್, ಅಕ್ಷಯ್ ಖನ್ನಾ, ಸಂಜಯ್ ದತ್, ಮಾಧವನ್, ಅರ್ಜುನ್ ರಾಮ್ಪಾಲ್, ಸಾರಾ ಅರ್ಜುನ್, ರಾಕೇಶ್ ಬೇಡಿ ಹೀಗೆ ತಾರೆಗಳ ದಂಡೆ ಇದರಲ್ಲಿದೆ. ಒಟ್ಟು 214 ನಿಮಿಷ ಅಂದ್ರೆ ಬರೋಬ್ಬರಿ 3 ಗಂಟೆ 34 ನಿಮಿಷ ಈ ಚಿತ್ರ ಇದೆ. 8 ಚಾಪ್ಟರ್ಗಳಲ್ಲಿ ಈ ಚಿತ್ರ ಡಿವೈಡ್ ಆಗಿದೆ. 5 ಡಿಸೆಂಬರ್ 2025 ಬಿಡುಗಡೆಯಾದ ಈ ಸಿನಿಮಾ 1 ತಿಂಗಳ ನಂತರವೂ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಇನ್ನೂ ಸದ್ದು ಮಾಡ್ತಾ ಇದೆ. ಈ ಸಿನಿಮಾ ನೋಡಿದವರು ಮೆಚ್ಚಿದವರು ಎಷ್ಟು ಜನರಿದ್ದಾರೋ ಅಷ್ಟೇ ತೆಗಳುವವರು ಇದ್ದಾರೆ. ಹಾಗಾದರೆ ಮುಖ್ಯವಾದ ಸಮಸ್ಯೆ ಏನು? ಈ ಸಿನಿಮಾ ಹಿಂಸೆಯನ್ನ ವಿಜೃಂಭಿಸ್ತಾ ಇದೆ ಅನ್ನೋದು ಒಂದು, ಮತ್ತು ಒಂದು ಧರ್ಮದ ಜನರನ್ನೇ ಉದ್ದೇಶಿಸಿ ಈ ಸಿನಿಮಾ ಮಾಡಿದ ಹಾಗಿದೆ ಎನ್ನುವುದು ಇನ್ನೊಂದು. ಮೊದಲಿಗೆ ಸ್ಥೂಲವಾಗಿ ಚಿತ್ರಗಳಲ್ಲಿ ತೋರಿಸಿದ ಕೆಲವು ವಿವರಗಳನ್ನು ತಿಳಿಯೋಣ. 1999ರಲ್ಲಿ ನಡೆದ ಕಂದಹಾರ್ ವಿಮಾನ ಹೈಜಾಕ್ ಪ್ರಕರಣ. ಸಿನಿಮಾ ಶುರುವಾಗೋದೇ ಇಲ್ಲಿಂದ. ಇದು ಸುಳ್ಳ? 2001ರಲ್ಲಿ ಇಂಡಿಯನ್ ಪಾರ್ಲಿಮೆಂಟ್ ಮೇಲಿನ ಟೆರರ್ ಅಟ್ಯಾಕ್ ನಿಜ ತಾನೆ? 26/11 ಮುಂಬೈ ಟೆರರ್ ಅಟ್ಯಾಕ್ ಇದು ಕೂಡ ನಿಜ ತಾನೆ? ದೇಶದಾದ್ಯಂತ ಹರಡಿದ 500 ಮತ್ತು 1000 ರೂಪಾಯಿಯ ಖೋಟಾ ನೋಟ್ಗಳು, ಇವೆಲ್ಲವುಗಳನ್ನೇ ಈ ಸಿನಿಮಾ ತೋರಿಸಿರೋದು. ಪ್ಯಾರಲಲ್ ಆಗಿ ಪಾಕಿಸ್ತಾನದ ಕರಾಚಿಯ ಲಿಯಾರಿ ಎನ್ನುವ ಒಂದು ಪಟ್ಟಣದಲ್ಲಿನ ಲಿಯಾರಿ ಗ್ಯಾಂಗ್ನ ಕ್ರೈಮ್ ಸಿಂಡಿಕೇಟ್, ಅಲ್ಲಿಯ ಗ್ಯಾಂಗ್ಗಳು, ಭಾರತದಲ್ಲಿ ನಡೆದ ಎಲ್ಲ ಕುಕೃತ್ಯಗಳಿಗೂ ISI ಮತ್ತು ಲಿಯಾರಿ ಗ್ಯಾಂಗ್ನ ಲಿಂಕ್, ಈ ಘಟನೆಗಳನ್ನ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಇಷ್ಟೇ ಅಲ್ಲದೆ ಈ ಕ್ರೈಮ್ ಸಿಂಡಿಕೇಟ್ಗಳಲ್ಲಿ ಎಷ್ಟೊಂದು ಪಂಗಡಗಳಿದ್ದಾವೆ. ಆ ಪಂಗಡಗಳ ನಡುವಿನ ಗುದ್ದಾಟ, ಪಿತೂರಿ, ಕೊಲೆ, ದ್ವೇಷ, ಮತ್ತೆ ಯಾವ ಪಂಗಡ ಈ ಕರಾಚಿಯ ಲಿಯಾರಿಯನ್ನ ಆಳುವುದೋ ಮತ್ತು ಆ ಪಂಗಡ ಯಾವ ಪೊಲಿಟಿಕಲ್ ಪಾರ್ಟಿಗೆ ಸಪೋರ್ಟ್ ಮಾಡುತ್ತೋ ಅವರೇ ಪಾಕಿಸ್ತಾನವನ್ನ ಆಳ್ತಾರೆ ಎನ್ನುವಷ್ಟರ ಮಟ್ಟಿಗೆ ಅಲ್ಲಿನ ರಾಜಕೀಯದ ಮೇಲೆ ಈ ಕ್ರೈಮ್ ಸಿಂಡಿಕೇಟ್ಗಳ ಹಿಡಿತ. ಈ ಲಿಂಕ್ ಅನ್ನೇ ಅವರು ತೋರಿಸಿರೋದು ಸಿನಿಮಾದಲ್ಲಿ. ಇದು ಕೂಡ ನಡೆದಿದೆ. ಈ ರೀತಿಯ ಲಿಯಾರಿ ಗ್ಯಾಂಗ್ನ ಒಂದು ಪಂಗಡದಲ್ಲಿ ನುಸುಳಿಕೊಳ್ಳುವವನೇ ನಮ್ಮ ಧುರಂಧರ್, ಇಂಡಿಯನ್ ಸ್ಪೈ. ಈ ಸಿನಿಮಾ ಹೇಳಲು ಪ್ರಯತ್ನಿಸಿದ್ದು ಹೇಗೆ ಭಾರತದಲ್ಲಿ ನಡೆದ ಎಲ್ಲ ಟೆರರ್ ಅಟ್ಯಾಕ್ಗಳಿಗೂ ಪಾಕಿಸ್ತಾನದ ಸಂಬಂಧ ಇದೆ ಎನ್ನುವುದನ್ನ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಏನೇ ಸುಳ್ಳು ಹೇಳಿದರೂ ಕೂಡ ಒಳಗಿನ ನಿಜವನ್ನ ಈ ಚಿತ್ರ ನಿಮ್ಮ ಮುಂದೆ ಬಿಚ್ಚಿಡುತ್ತೆ. ಯಾವುದೇ ರೀತಿಯ ಕಂಫರ್ಟ್ ಒದಗಿಸದೆ ಇದ್ದದ್ದನ್ನ ಇದ್ದ ಹಾಗೆ ಹೇಳಿದ್ದೆ ತಪ್ಪ? ಹಿಂಸೆಯನ್ನ ಒಂದು ಆಯ್ಕೆಯನ್ನಾಗಿ ಮಾಡಿಕೊಂಡು ನಮ್ಮ ದೇಶದ ವಿರುದ್ಧ ಪಿತೂರಿಗಾಗಿ ಅದನ್ನ ಬಳಸಿ ತನ್ನ ನೆಲದಲ್ಲೇ ಎಲ್ಲದಕ್ಕೂ ಸಿದ್ಧತೆಗಳನ್ನು ಒದಗಿಸಿ ಒಂದು ಆರ್ಗನೈಸ್ಡ್ ಕ್ರೈಮ್ ರೀತಿ, ಸ್ಟೇಟ್ ಫಂಡೆಡ್ ಆರ್ಗನೈಸ್ಡ್ ಟೆರರಿಸಂ ಅನ್ನ ನಡೆಸಿದಂತಹ ಒಂದು ದೇಶದ ಕುರಿತು ತೋರಿಸಿದ್ರಲ್ಲಿ ತಪ್ಪೇನಿದೆ? ಇತಿಹಾಸವನ್ನ ಹೇಳಲು, ನಾವು ಅನುಭವಿಸಿದ ಕಹಿ ಸತ್ಯವನ್ನ ಹೇಳಲು ಯಾಕೆ ಮುಜುಗರ ಪಡಬೇಕು? ಶುಗರ್ ಕೋಟಿಂಗ್ ಯಾಕೆ ಮಾಡಬೇಕು? ಇತಿಹಾಸದಲ್ಲಿ ನಡೆದದ್ದನ್ನ ತೋರಿಸಲು ಯಾರ್ದಾದ್ರೂ ಅಪ್ಪಣೆ ಪಡಿಬೇಕಾ? ಜನರು ಈ ಸಿನಿಮಾ ನೋಡಿ ಡಿಸ್ಟರ್ಬ್ ಆಗ್ತಾ ಇದ್ದಾರೆ. ಹೌದು, ಯಾಕೆ? ಇದರಲ್ಲೇನೋ ತಪ್ಪಿದೆ ಅಂತಲ್ಲ. ಇಟ್ ಡಸಂಟ್ ನೆಗೋಷಿಯೇಟ್ ವಿತ್ ಯುವರ್ ಇಮೋಷನ್ಸ್.
ನಾವಿಷ್ಟೆಲ್ಲ ಸಹಿಸಿದ್ದೇವೆ ಅಂತ ಈ ಸಿನಿಮಾ ನೋಡಿದ ಮೇಲೆ ನಿಮಗೆ ನಿಮ್ಮ ಮೇಲೆ ಮರುಕ ಹುಟ್ಟುತ್ತಾ, ಜಿಗುಪ್ಸೆ ಹುಟ್ಟುತ್ತಾ, ಅಸಹ್ಯ ಹುಟ್ಟುತ್ತಾ? ದಿಸ್ ಮೂವಿ ಡಸಂಟ್ ಕೇರ್. ಅಕ್ಸೆಪ್ಟ್ ದ ಹಿಸ್ಟ್ರಿ ಆಸ್ ಈಸ್ ಹ್ಯಾಪನ್ಡ್ ಅಷ್ಟೇ. ಭಾರತದ ಮೇಲೆ ನಡೆದ ಅಷ್ಟೂ ಆಕ್ರಮಣಗಳು ನಿಜ ತಾನೆ? ಈ ರೀತಿ ನಿರ್ದೇಶಕ ಒಂದು ಸಿನಿಮಾದಲ್ಲಿ ತೋರಿಸಿದ್ದು ನಿರ್ಧಾರನ ಅಥವಾ ನ್ಯೂನತೆನ? ಇದೊಂದು ನಿರ್ಧಾರ ಅಲ್ವಾ? ಜನರ ಪ್ರತಿಕ್ರಿಯೆ, 1 ತಿಂಗಳ ನಂತರವೂ ಕೂಡ ತುಂಬಿರುವ ಥಿಯೇಟರ್ಗಳು, ಸಿನಿಮಾವನ್ನು ಬ್ಯಾನ್ ಮಾಡಿದ ನೆಲ ರಾಷ್ಟ್ರ, ಆದರೂ ಅಲ್ಲಿಯ ಜನ ಕುತೂಹಲ ತಾಳದೆ ಪೈರೇಟೆಡ್ ವರ್ಷನ್ ಅನ್ನ ಡೌನ್ಲೋಡ್ ಮಾಡಿ, ಅದು ಸಾಕಷ್ಟು ಡೌನ್ಲೋಡ್ ಮಾಡಿ ನೋಡುತ್ತಿರುವುದು, ಇದೆಲ್ಲವೂ ನಿರ್ದೇಶಕ ಒಂದು ಕಹಿ ಸತ್ಯವನ್ನ ಯಾವುದೇ ಮುಚ್ಚು ಮರೆ ಇಲ್ಲದೆ ತೆರೆಯ ಮೇಲೆ ಬ್ಲಾಕ್ ಅಂಡ್ ವೈಟ್ ಆಗಿ ಇಡಲು ತೋರಿಸಲು ಮಾಡಿದಂತಹ ಧೈರ್ಯ. ಮೇಜರ್ ಮೋಹಿತ್ ಶರ್ಮಾ ಅವರಿಂದ ಮುಖ್ಯ ಪಾತ್ರ ಪ್ರೇರಣೆ ಪಡೆದಿದೆ ಎನ್ನುವುದು ಕೂಡ ಇದೆ. ಈ ಮಟ್ಟಕ್ಕೆ ಧುರಂಧರ್ ಸಿನಿಮಾ ಯಶಸ್ವಿಯಾಗಲು ಕಾರಣ ಏನು ಗೊತ್ತಾ? ಸಿನಿಮಾದ ಆನೆಸ್ಟಿ. ಯಾವುದೇ ಪ್ರಿಟೆಂಡಿಂಗ್ ಇಲ್ಲದೆ ಜನರ ಮುಂದೆ ತೋರಿಸಿದ್ದೇ ಈ ಸಿನಿಮಾ ಗೆಲ್ಲಲು ಕಾರಣ. ರಣವೀರ್ ಅವರು ಅವರ ಕಣ್ಣಿನ ನಟನೆಯಲ್ಲಿನೇ 1000 ಎಮೋಷನ್ಸ್ ಹೇಳಿದ್ದಾರೆ. ಅಕ್ಷಯ್ ಖನ್ನಾ ಪಾತ್ರವನ್ನ ನುಂಗಿಬಿಟ್ಟಿದ್ದಾನೆ. ಮಾಧವನ್ ವಾವ್, ಜಸ್ಟ್ ವಾವ್. ಹಾಗಂತ ಈ ಸಿನಿಮಾದಲ್ಲಿ ನನಗೆ ಇಷ್ಟವಾಗದ ಯಾವುದೂ ಇಲ್ವಾ? ಇದೆ. ತೀರಾ ಮ್ಯಾಚಿಸ್ಮೋ ಅಂದ್ರೆ ಎಲ್ಲರೂ ಹೊಡಿಬಡಿ ಕಡಿ, ಅದ್ ನನ್ಗೆ ಇಷ್ಟ ಆಗ್ಲಿಲ್ಲ. ಆಮೇಲೆ ಸ್ಪೈ ಜಾನರ್ನ ನುವಾನ್ಸಸ್ ಇನ್ನೂ ಸ್ವಲ್ಪ ಇರ್ಬೇಕಿತ್ತು ಅಂತ ಅನ್ನಿಸ್ತು. ಇದಲ್ಲದೆ ಸ್ತ್ರೀ ಪಾತ್ರ ಪೋಷಣೆ ಸರಿಯಾಗಿ ಆಗಲಿಲ್ಲ ಅಂತ ಕೂಡ ಅನ್ನಿಸ್ತು. ಸಿನಿಮಾ ಅಂದ ಮೇಲೆ ಒಂದು ಹೀರೋಯಿನ್ ಇರ್ಬೇಕಲ್ಲ ಅಂತ ಒಂದು ಪಾತ್ರ ಇದೆಯೇ ವಿನಃ ಧುರಂಧರ್ ಭಾಗ 1ರಲ್ಲಿ ಸ್ತ್ರೀ ಪಾತ್ರ ಮಹತ್ವ ಪಡೀಲಿಲ್ಲ ಅಂತ ನನಗನ್ನಿಸ್ತು. 2ನೇ ಭಾಗದಲ್ಲಿ ಏನಾದ್ರೂ ಇದೆಯಾ? ಕಾದ್ ನೋಡ್ಬೇಕು. ಈ ಸಿನಿಮಾ ಡಾಕ್ಯುಮೆಂಟರಿ ಏನಲ್ಲ. ಹಾಗಾಗಿ ಡೈರೆಕ್ಟರ್ ಕ್ರಿಯೇಟಿವ್ ಲಿಬರ್ಟಿ ತೆಗೆದುಕೊಂಡಿರೋದ್ರಿಂದ ಕೆಲವು ಪಾತ್ರಗಳ ಪೋಷಣೆ ಅತಿರೇಕ ಅಂತಲೂ ಮತ್ತು ಇನ್ನೂ ಕೆಲವು ಪಾತ್ರಗಳು ನೀರಸ ಅನಿಸುವುದು ಸಹಜ. ನನಗೂ ಹಾಗೆ ಅನಿಸಿರ್ಲಿಕ್ಕೂ ಸಾಕು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಕೆಲವಷ್ಟು ಸತ್ಯಗಳನ್ನ ನಾಟಕೀಯ ರೂಪಾಂತರದ ಮೂಲಕ ನೋಡಲು ಇಚ್ಛಿಸುವ ಎಲ್ಲರೂ ಕೂಡ ನೋಡ್ಲೇಬೇಕಾದಂತಹ ಸಿನಿಮಾ ಇದು. ಆಗ್ಲೇ ಹೇಳಿದ ಹಾಗೆ ಮುಜುಗರ ಆಗ್ತದೆ ಅಂತ ಸತ್ಯವನ್ನ, ಇತಿಹಾಸವನ್ನ ಸಿಹಿಲೇಪನಗೊಳಿಸಿ ತೋರಿಸುವುದು ನಯವಂಚಕತನ. ಆ ನಯವಂಚಕತನವನ್ನ ನಿರ್ದೇಶಕರು ಮಾಡದೇ ಇರುವುದೇ ಈ ಸಿನಿಮಾದ ಗೆಲುವಿಗೆ ಕಾರಣ. ಪೋಷಕರ ಗಮನಕ್ಕೆ, ಮಕ್ಕಳಿಗೆ ಈ ಸಿನಿಮಾ ಅಲ್ಲ. ಕೆಲವೊಂದು ಹತ್ಯೆಗಳು, ಗ್ರೂಸಮ್ ಕ್ರೈಮ್ ತೋರಿಸಿರೋದ್ರಿಂದ ಮಕ್ಕಳಿಗೆ ಈ ಸಿನಿಮಾ ಅಲ್ಲ. ಮತ್ತೊಂದು ಸರಣಿ, ಸಿನಿಮಾ ಅಥವಾ ಪುಸ್ತಕದ ಮೂಲಕ ಮತ್ತೆ ಸಿಗೋಣ. ಅಲ್ಲಿವರೆಗೆ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.